ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ಕೆಲವೊಂದು ಸರ್ಕಾರದ ಮುಖ್ಯವಾದ ಮಾಹಿತಿಗಳೊಂದಿಗೆ ಬಂದಿದ್ದೀನಿ. ಅದೇನೆಂದರೆ, ಮೊದಲನೇದೇ ಏನಂದರೆ ಸರ್ಕಾರದಿಂದ ಕೆಲವೊಂದು ಆದೇಶ ಹೊರಡಿಸಿದೆ. ಮಧ್ಯಮ ವರ್ಗದವರಿಗೆ ಕೈಗೆ ಎಟುಕುವಂತೆ 135 ವಸ್ತುಗಳ ಮೇಲೆ GST ತೆರಿಗೆಯನ್ನು ಕಡಿಮೆ ಮಾಡ್ತಾ ಇದೆ. ಮತ್ತು ಎಲ್ಲ ವರ್ಗಗಳಿಗೂ ಆರ್ಥಿಕ ಮುಗ್ಗಟ್ಟಿನಿಂದ ಕಷ್ಟವನ್ನು ಪಡ್ತಿರೋ ಪ್ರತಿಯೊಬ್ಬರಿಗೂ ಇದೊಂದು ಅನುಕೂಲಕರ ವಿಚಾರವನ್ನು ಕೇಂದ್ರ ಸರ್ಕಾರದಿಂದ ಆದೇಶವನ್ನು ಹೊರಡಿಸಿದೆ. ನಂತರ ಎರಡನೇದಾಗಿ ಗೃಹಲಕ್ಷ್ಮಿ ಅಮೌಂಟು ಈಗ ದಸರಾ ಹಬ್ಬಕ್ಕೆ ಕೆಲವೊಂದು ಜಿಲ್ಲೆಗಳಿಗೆ ಆಲ್ರೆಡಿ ತಲುಪಿಸಿದ್ದಾರೆ. ಈಗ ದಸರಾ ಹಬ್ಬದೊಳಗಾಗಿ ಕೆಲವೊಂದು ಜಿಲ್ಲೆಗಳಿಗೆ ಅವರು ಗೃಹಲಕ್ಷ್ಮಿ ಅಮೌಂಟನ್ನು ಹಾಕ್ತಾಯಿದ್ದಾರೆ, ದುಡ್ಡನ್ನು. ಮತ್ತು ಇನ್ನೊಂದು ಮೂರನೇದಾಗಿ ಏನಂದರೆ, ಇನ್ನೊಂದು ಒಳ್ಳೆಯ ಅಂದರೆ ಮೋದಿಯವರು ಕರ್ನಾಟಕ ಸರ್ಕಾರದಿಂದ ಒಂದು ಒಳ್ಳೆಯ ಆದೇಶನ ಹೊರಡಿಸಿದ್ದಾರೆ. ಅದೇನೆಂದರೆ, LPG ಗ್ಯಾಸ್ ಸ್ಟವ್ ಈ ದಸರಾ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರಿಗೂ ಹೆಣ್ಣು ಮಕ್ಕಳಿಗೆ, ಮಧ್ಯಮ ವರ್ಗದ ಕುಟುಂಬದವರಿಗೆ APL ಕಾರ್ಡ್ ಇರುವಂಥವ್ರನ್ನ ಬಿಟ್ಟು BPL ಕಾರ್ಡ್ ಇರುವಂಥವ್ರಿಗೆ ಎಲ್ಲವನ್ನೂ ದಾಖಲೆ ಸಮೇತ ಒದಗಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಪ್ರತಿಯೊಂದು ಹಳ್ಳಿಗಳಿಗೂ ವಿಚಾರಿಸುವಂಥ ಒಂದು ಮಾಹಿತಿಯನ್ನು ತಲುಪಿಸ್ತಾ ಇದ್ದಾರೆ ಸರ್ಕಾರದವರು. ಇದು ಮತ್ತು ಎಲ್ಲೂ ಸೈಬರ್ ಕ್ರೈಮ್ ಆಗ್ತಾ ಇದೆ ಅಂತ ಕೇಳ್ಪಡ್ತಾ ಇದ್ದಾರೆ. ಸೈಬರ್ ಕ್ರೈಮ್ ಹೇಗೆ ಅಂತಂದರೆ, ಅವರು ಮೆಸೇಜ್ ಮೂಲಕ ಮತ್ತು ಕ್ಯಾಶ್ಬ್ಯಾಕ್, ಆನ್ಲೈನಲ್ಲಿ ಕ್ಯಾಶ್ಬ್ಯಾಕ್ ಮೂಲಕ, ಮತ್ತು ಒಂದೊಂದು ಫೋನ್ ಕಾಲಲ್ಲಿ ನಿಮಗೆ ಇಷ್ಟು ಅಮೌಂಟ್ ಬಂದಿದೆ ನಿಮ್ಮ ಇದಕ್ಕೆ ಅಂತೇಳಿ ಸೈಬರ್ ವಂಚನೆ ಭಾಳ ಜಾಸ್ತಿ ಆಗ್ತಿದೆ. ಈಗ ದಸರಾ ಹಬ್ಬ ಮತ್ತು ದೀಪಾವಳಿ ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಜನಗಳು ಅಲ್ಲಲ್ಲೇ ಸಿಕ್ಕಾಪಟ್ಟೆ ಮೈಸೂರು ದಸರಾ ನೋಡೋಕ್ಕೆ ಸಿಕ್ಕಾಪಟ್ಟೆ ಜನ ಎಲ್ಲೆಲ್ಲೋ ಯಾವ್ಯಾವ ದೇಶದಿಂದಲೋ ಯಾವ್ಯಾವ ಊರಿನಿಂದಲೋ ಬರ್ತಾ ಇರ್ತಾರೆ. ಅಲ್ಲಿ ಅದನ್ನು ಗುರುತು ಮಾಡಿಕೊಂಡು ಅವರು ಎಷ್ಟೋ ಸೈಬರ್ ವಂಚನೆಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಆದೇಶ ಹೊರಡಿಸಿದೆ. ಆದಷ್ಟು ನಿಮ್ಮ ಜಾಗರೂಕತೆಯಿಂದ ಇರಬೇಕು. ಯಾವುದೇ ಒಂದು ಆಮಿಷಗಳಿಗೆ ನೀವು ಬಲಿಯಾಗಬಾರ್ದು ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಮತ್ತು ಇನ್ನೊಂದೇನು ಅಂತಂದರೆ, ಸರ್ಕಾರದಿಂದ ಇನ್ನೂ ಒಂದು ಉಪಯುಕ್ತವಾದ ಮಾಹಿತಿ ಅಂದರೆ, ಜನಗಳಿಗೆ ಯಾವುದೇ ಒಂದು ತೆರಿಗೆಯನ್ನು ವಿಧಿಸಬಾರದು ಎಂದು ಆದೇಶವನ್ನು ಹೊರಡಿಸಿದೆ. ಅದಾದ ಮೇಲೆ ದಸರಾ ಹಬ್ಬಕ್ಕಾಗಿ ಸುಮಾರು 2600 ಬಸ್ಸುಗಳನ್ನು ವಿಶೇಷವಾಗಿ ಬಿಟ್ಟಿದ್ದಾರೆ. ಬೆಂಗಳೂರು ಕಡೆಯಿಂದ ಶಾಂತಿನಗರ ಮತ್ತು ಮೆಜೆಸ್ಟಿಕ್